ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದಂದು ದೇವರೇ ಮಾತನಾಡು ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ ಮಾತನಾಡು ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳೊಂದಿಗೆ ನೀನು ಮಾತಾಡಬೇಕಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ತಂದೆ. ಆಮೇಲೆ ದೇವರೇ ಮಾತನಾಡು. ದಾನಿಯೇಲ 10ನೇ ಅಧ್ಯಾಯ 19ನೇ ವಾಕ್ಯ, ಎನ್ನೊಡೆಯನೇ ಮಾತಾಡು, ನನ್ನನ್ನು ಬಲಗೊಳಿಸಿದ್ದಿ ಎಂದು ಕರ್ತನು ದಾನಿಯೇಲನೊಂದಿಗೆ ಮಾತನಾಡುವನಾಗಿದ್ದಾನೆ. ನನ್ನ ಪ್ರೀತಿಯ ದೇವರು ನಿಮ್ಮೊಂದಿಗೆ ಮನಬಿಚ್ಚಿ ಮಾತನಾಡುವಾತನಾಗಿದ್ದಾನೆ. ಆದರಣೆಯ ಮಾತುಗಳಿಂದ ನಿಮ್ಮನ್ನು ಸ್ವಾಂತನ ಪಡಿಸುವನು. ನೀವು ನಡೆಯಬೇಕಾದ ಮಾರ್ಗವನ್ನು ತೋರಿಸುವನು. ಪ್ರೀತಿಯಿಂದ ಮಾತನಾಡುವವನು, ಸಮಯೋಚಿತ ಆಲೋಚನೆಗಳನ್ನು ನೀಡುವವನು. ಆತನು ಅಬ್ರಹಾಮನೊಂದಿಗೆ ಸ್ನೇಹಿತನಂತೆ ಮಾತನಾಡಿದನು. ಯಾಕೋಬ 2:23 ಹೇಳುವುದಾಗಿದೆ. ಆನೋಕನೊಂದಿಗೆ ಅನ್ಯೋನ್ಯತೆಯಿಂದ ಸಂಚರಿಸಿದನು. ಆದಿಕಾಂಡ 5:24. ನೋಹನೊಂದಿಗೆ ಅನೇಕ ಬಾರಿ ಮಾತನಾಡಿದನು. ಆದಿಕಾಂಡ 6:9. ಇಂದು ಆತನು ಮೇಲುಧ್ವನಿಯನ್ನು ನಿಮ್ಮ ಹೃದಯದಲ್ಲಿ ಕೇಳಬೇಕೆಂಬ ನಿರೀಕ್ಷೆ ನಿಮಗೆ ಇದೆಯಾ? ನೀವು ಕೇಳಲು ಸಿದ್ಧರಿರುವರಾದರೆ ಆತನು ನಿಮ್ಮೊಂದಿಗೆ ಮಾತಾಡಲು ಸಿದ್ಧನಿದ್ದಾನೆ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ, ಪ್ರವಾದಿಗಳ ಸಂಗಡ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಿಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಇಬ್ರಿಯ 1ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ ಹೇಳುವುದಾಗಿದೆ. ಮದಲಿಂಗನ ಗೆಳೆಯನು ಅವನ ಹತ್ತಿರ ನಿಂತುಕೊಂಡು ಅವನ ಮಾತುಗಳನ್ನು ಕೇಳಿ ಮದಲಿಂಗನ ಧ್ವನಿಗೆ ಬಹು ಸಂತೋಷ ಪಡುತ್ತಾನಲ್ಲವೇ ಎಂದು ಸ್ನಾನಿಕನಾದ ಯೋಹಾನನು ಹೇಳುತ್ತಾರೆ. ಯೋಹಾನ 3ನೇ ಅಧ್ಯಾಯ 21ನೇ ವಾಕ್ಯ. ಮರಿಯಳು ಯೇಸುಸ್ವಾಮಿಯ ಪಾದಗಳ ಬಳಿಗೆ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಲೂಕ 10:39. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ನನ್ನ ಮಾತುಗಳನ್ನು ಕೇಳುವವನು ಧನ್ಯನು ಎಂದು ಜ್ಞಾನೋಕ್ತಿ 8ನೇ ಅಧ್ಯಾಯ 34ರಲ್ಲಿ ಬರೆಯಲ್ಪಟ್ಟಿದೆ. ಕರ್ತನು ಇದೇ ರೀತಿಯಲ್ಲಿ ಮಾತನಾಡುತ್ತಾನೆ ಎಂದು ಹೇಳಲು ಅಸಾಧ್ಯ. ಆತನು ಸಾವಿರಾರು ಬಗೆಯಲ್ಲಿ ಮಾತನಾಡುವುದುಂಟು. ಆದರೂ ಸತ್ಯವೇದದಲ್ಲಿ ಯಾವ ರೀತಿಯಾಗಿ ಮಾತನಾಡಿದನು ಎಂಬುದನ್ನು ಧ್ಯಾನಿಸೋಣ. ಪುಟ್ಟ ಸಾಮುವೇಲನು ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳಿ ಕರ್ತನ ಮಾತುಗಳನ್ನು ಕೇಳಲು ಕಾದಿದ್ದಾಗ ಕರ್ತನು ಆತನೊಂದಿಗೆ ಮಾತನಾಡಿದಂತೆ ನಿಮ್ಮೊಂದಿಗೆ ಮಾತನಾಡುವನು. 1ನೇ ಸಾಮುವೇಲ 31. ನಾವು ಎಚ್ಚರಿಕೆಯಿಂದ ಆತನ ಸ್ವರವನ್ನು ಕೇಳಲು ಸಿದ್ಧವಾಗಿದ್ದರೆ ಆತನು ನಿಮ್ಮೊಂದಿಗೆ ಮೇಲುಧ್ವನಿಯಲ್ಲಿ ಮಾತನಾಡಲು ಸಿದ್ಧವಾಗಿರುತ್ತಾನೆ. ಆದ್ದರಿಂದ ಕರ್ತನೊಂದಿಗೆ ಪ್ರತಿನಿತ್ಯವೂ ನೀವು ಮಾತನಾಡುವವರಾಗಿರಿ. ಮತ್ತಾಯ 4:4. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವವನಾಗಿದ್ದಾನೆ ಎಂದು ವಾಕ್ಯವು ಹೇಳುವುದಾಗಿದೆ. ಆಮೇನ್. ಪ್ರೈಸ್ ದ ಲಾರ್ಡ್.